ಓಂ ನಮಃ ಶಿವಾಯ. ಈ ವಿಡಿಯೋ ಮಾಡಿದ್ಮೇಲೆ ಈ ವಿಡಿಯೋ ಡಿಲೀಟನ ಆಗ್ಬೋದು, ಇಲ್ಲ ಡಿಲೀಟನ ಮಾಡಿಸ್ಬೋದು, ಏನಾನ ಮಾಡಿ. ಯಾರ ಬಗ್ಗೆ ಮಾತಾಡೋದು ಅಂದರೆ ನಮ್ಮ ಕರ್ನಾಟಕದ CM ಶಿವಕುಮಾರ್ ಸರ್ ಅವ್ರಿಗೆ, DK ಶಿವಕುಮಾರ್ ಸರ್ ಅವ್ರಿಗೆ ಏನು ಮಾತಾಡೋದು ಅಂದರೆ, ಇವಾಗ ಮೊನ್ನೆ ಒಂದು ಹೇಳಿಕೆ ಕೊಟ್ಟರು. ಏನು ಹೇಳಿಕೆ ಕೊಟ್ಟರು ಅಂದರೆ, ನಾವು ಯಾವುದಕ್ಕೂ ಅಂಜೋದಿಲ್ಲ, ಯಾವುದಕ್ಕೂ ನಾವು ಮಣಿಯೋದಿಲ್ಲ ಅಂತ. ನಂದೊಂದು ಪ್ರಶ್ನೆ, ಜನಗಳಿಗೆ ಆಗಲಿ ಅವ್ರಿಗೆ ಆಗಲಿ, CM ಅವ್ರಿಗೆ ಆಗಲಿ, ನಾವು CMನ ಆಯ್ಕೆ ಮಾಡಿದ್ದೀರಾ, CM ನಮ್ಮನ್ನು ಆಯ್ಕೆ ಮಾಡಿದ್ದಾರೆ? ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇರೋದು ಏನಕ್ಕೆ ಅಂದರೆ, ಯಾವುದೋ ಟೌನ್ಶಿಪ್ ಡೆವಲಪ್ಮೆಂಟ್ಗೆ ಇಷ್ಟೆಲ್ಲ ಹೋರಾಡ್ತಾ ಇದ್ದಾರಲ್ವ ಗೌರ್ಮೆಂಟು. ಬೀದಿ ವ್ಯಾಪಾರಿಗಳನ್ನ ಎತ್ತಿಸ್ಬಿಟ್ರು, ಅವ್ರಿಗೆ ಪ್ಲೇಸ್ಮೆಂಟ್ ಮಾಡಿದಾರಂತೆ. ಎಲ್ಲೋ ಪ್ಲೇಸ್ಮೆಂಟ್ ಮಾಡಿ ಎಲ್ಲೋ ವ್ಯಾಪಾರ ಮಾಡೋದು, ಅದು ಹೆಂಗಿರುತ್ತೆ? ಇಷ್ಟು ವರ್ಷ ಅವರು ವ್ಯಾಪಾರ ಮಾಡಿ ಎಲ್ಲ ಆ ಜಾಗದಲ್ಲಿದ್ದು ಒಂದು ವ್ಯಾಪಾರನ ಅವರು ಬೆಳೆಸ್ಕೊಂಡಿರ್ತಾರೆ ಅಂದರೆ, ಅವರು ಬೇರೆ ಜಾಗಕ್ಕೆ ಹೋದ್ರೆ ತಿರ್ಗಾ ಆ ಜಾಗನ ಬೆಳೆಸ್ಬೇಕನ್ನೋ ಎಷ್ಟು ಕಷ್ಟ ಐತೆ. ಇನ್ನೂ ಒಂದು ಎಷ್ಟು ಜನ ಬೀದಿಗೆ ಬಂದಿರ್ತಾರೆ. ಇನ್ನೂ ಒಂದು ಆ ಜಾಗ ಕೊಟ್ಟಿದ್ಯಾರು? ಫಸ್ಟ್ ಆಫ್ ಆಲ್ ಆಯಿತಾ, ಆಯಾ ಮುನ್ಸಿಪಲ್ ಆಫೀಸ್ ಇರ್ಬೋದು, ಆ ಏರಿಯಾ ಮುನ್ಸಿಪಲ್ ಆಫೀಸ್ ಇರ್ಬೋದು, ಯಾರೇ ಅವರೇ ತಾನೇ ಜಾಗ ಕೊಟ್ಟಿರೋದು. ಆಯಿತಾ, ಸಡನ್ನಾಗಿ ನೀವು ಖಾಲಿ ಮಾಡಿಸ್ಬಿಟ್ಟು ಎತ್ತಿಸ್ಬಿಟ್ರೆ ಅದು ಯಾವ ಥರ ಆಗುತ್ತೆ? ಯಾವುದೋ ನೀವು ಟೌನ್ಶಿಪ್ಗೆ ನೀವು ಇಷ್ಟೊಂದು ಹೋರಾಡ್ತಾ ಇದ್ದೀರಾ. ಯಾವತ್ತನ ಯೋಚನೆ ಮಾಡಿದ್ದೀರಾ ನಮ್ಮ ಕರ್ನಾಟಕದಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಡೆವಲಪ್ ಮಾಡಬೇಕು, ಗೌರ್ಮೆಂಟ್ ಹಾಸ್ಪಿಟ್ಲನ್ನ ಡೆವಲಪ್ ಮಾಡಬೇಕಂತ ಯಾವತ್ತನ ಅಂದ್ಕೊಂಡಿದ್ದೀರಾ? ಅದಕ್ಕೆ ಯಾವತ್ತನ ನೀವು ಇಷ್ಟೊಂದು ಧೈರ್ಯವಾಗಿ ವಾಯ್ಸ್ ರೈಸ್ ಮಾಡಿದ್ದೀರಾ? CM ಅವರೇ ಯಾವತ್ತನ ಇಷ್ಟೊಂದು ವಾಯ್ಸ್ ರೈಸ್ ಮಾಡಿದ್ದೀರಾ? ಅದು ಯಾರೇ ಬರಲಿ, ಏನೇ ಆಗಲಿ, ನಮ್ಮ ಗೌರ್ಮೆಂಟ್ ಕಡೆಯಿಂದ ಪ್ರೈವೇಟ್ ಅವರು ಸ್ಕೂಲ್ಸ್ ಕಾಲೇಜಸ್ ಇರೋಲ್ಲ. ಇನ್ಮೇಲೆ ಗೌರ್ಮೆಂಟ್ ಕಾಲೇಜಸ್ಸು ಸ್ಕೂಲ್ಸೇ ಇರುತ್ತೆ. ಇನ್ಮೇಲೆ ಪ್ರೈವೇಟೈಜೇಷನ್ ಹಾಸ್ಪಿಟಲ್ಸ್ ಯಾವುದು ಇರೋಲ್ಲ, ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಸಿಗುತ್ತೆ. ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ನಿಮಗೆ ಎಲ್ಲ ಫೆಸಿಲಿಟಿ. ಇಷ್ಟು ಧೈರ್ಯವಾಗಿ ನೀವು ಯಾವತ್ತನ ಹೇಳಿದ್ದೀರಾ ಈ ಥರ ಜನಗಳಿಗೆ? ಇನ್ನೂ ಒಂದು, ಫಸ್ಟ್ ಆಫ್ ಆಲ್ ನೀವು ರಾಜಕಾರಣ ಮಾಡೋಕ್ಕೆ ಲಾಯಕೇ ಇಲ್ಲ. ಏನಕ್ಕೆ ಗೊತ್ತಾ? ಒಬ್ಬ ರಾಜ ಆದವನು ಜನಗಳನ್ನ ಕಷ್ಟ ಸುಖನ ಕೇಳಬೇಕು, ಜನಗಳಲ್ಲಿ ಕಣ್ಣಲ್ಲಿ ನೀರು ಅವರ ರಾಜ್ಯದ ಪ್ರಜೆಗಳನ್ನು ಅವ್ರ ಕಣ್ಣಲ್ಲಿ ನೀರು ಬರ್ಸೋನು ರಾಜ ಅಲ್ಲ, ಯಾವತ್ತೇ ಆಗಲಿ ಮಂತ್ರಿ ಆಗಲ್ಲ. ಏನು ಹೇಳ್ರಿ, ನಾವು ನಿಮ್ಮನ್ನು ಆಯ್ಕೆ ಮಾಡಿರೋದು, ನೀವು ನಮ್ಮನ್ನು ಆಯ್ಕೆ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ತಿಳ್ಕೊಂಬಿಡ್ರಿ. ಅದೇ ಜನಗಳು ಓಟ್ ಹಾಕಿದ್ಕೆ ನೀವು CM ಆಗಿರೋದು, ಸಂಬಳ ಬರ್ತಾ ಇರೋದು, ನಿಮ್ಗೊಂದು ಅಧಿಕಾರ ಬಂದಿರೋದು. ಅದೇ ಜನಗಳು ಓಟ್ ಹಾಕಿಲ್ಲ ಅಂದರೆ ನಿಮ್ಮ ಸರ್ಕಾರನೂ ಬರ್ತಾ ಇರಲಿಲ್ಲ, ನೀವು ಮಂತ್ರಿನೂ ಕೂಡ ಅಲ್ಲ. ಗೌರ್ಮೆಂಟಲ್ಲಿ ವಿಧಾನಸಭಾದಲ್ಲಿ ಇರ್ತಾಯಿದ್ರೋ ಇಲ್ಲ ಗೊತ್ತಿಲ್ಲ, ಜನಗಳು ಸಪೋರ್ಟ್ ಇಲ್ಲ ಅಂದಿದ್ದಿದ್ರೆ. ಅರ್ಥ ಆಯ್ತಾ? ಅದಕ್ಕೆ ಹೇಳೋದು, ನೀವು CMೇ ಅಲ್ಲ, ಎಲ್ಲನ ನಾರ್ಮಲಾಗಿ ಆರಾಮಾಗಿ ಮನೆಗಿರ್ಬೋದು. ಏನಕ್ಕೆ ಗೊತ್ತಾ? CM ಆದವರು ಡೆವಲಪ್ಮೆಂಟ್ ಅಂದರೆ ಜನಗಳ ಡೆವಲಪ್ಮೆಂಟು, ಅವ್ರ ಆರೋಗ್ಯ, ರೈತರು, ಊಟದ ವಿಚಾರ, ಅದನ್ನು ಡೆವಲಪ್ಮೆಂಟ್ ಮಾಡಬೇಕು. ಎಜುಕೇಷನ್, ಅದನ್ನು ಡೆವಲಪ್ಮೆಂಟ್ ಮಾಡಬೇಕು. ಯಾವ್ದನ್ನಲ್ಲ. ಓಂ ನಮಃ ಶಿವಾಯ.